ವಿಧಾನ ತಿಳಿಸಿದೆ. ನನ್ನ ಈ ಕನ್ನಡದ, ಈ ಭೂಮಿಯ, ಈ ನೆಲದ ಪಾವಿತ್ರತೆಯನ್ನು ಮೌಢ್ಯಾಗಲಿಕ್ಕೆ ತಾನು ಬಿಡುವುದಿಲ್ಲ. ಇದು ನಾಗರ ಕಂಡ. ಹೀಗೆ ಯಾಕಾಯ್ತು? ಈ ನಾಗದೋಷದಿಂದಾಗಿಯೂ, ಈ ದೇವಿಯ ದೋಷದಿಂದಾಗಿಯೂ, ಈ ಸ್ಥಳದಲ್ಲಿ ಇರತಕ್ಕಂತಹ ದೋಷದಿಂದಾಗಿಯೂ ಇಂತಹ ವೈಷಮ್ಯ ವೈಮನಸ್ಸಿಗೆ ಕಾರಣವಾಗಿದೆ. ಇದನ್ನು ಸರಿಪಡಿಸಿಕೊಳ್ಳಬಹುದಾ? ಸೂಚನೆ ದೇವರು ತಿಳಿಸ್ತಾರೆ. ಇದು ಯಾಕಾಗಿ ತಿಳಿಸಿದ್ದೇವೆ? ನಾವೆಲ್ಲ ಸೇರಿದ್ದೀರಿ. ಗಾಳಿಯಲ್ಲಿ ಎಲೆ ಬಿತ್ತು ಅಂತ ತಾನು ಹೇಳಲಿಕ್ಕೆ ತೃಪ್ತಿ ಇಲ್ಲ ತನಗೆ. ಸ್ವಾಮಿಯ ಆರಾಧನೆಯನ್ನು ಮುಂಚೂಣಿಯಲ್ಲಿಟ್ಟುಕೊಂಡವ. ಭಗವತಿಯ ಆರಾಧನೆಯನ್ನು ಮುಂಚೂಣಿಯಲ್ಲಿಟ್ಟುಕೊಂಡವ. ಎಲ್ಲಾ ದೇವರು ತನ್ನ ಆತ್ಮದೊಳಗೆ ಪರಿಪರಿಯಾಗಿ ತಾನು ಪ್ರಾರ್ಥಿಸಿಕೊಂಡು, ಹಾಗಾಗಿ ಮುಂದಕ್ಕೆ ಉತ್ತಮ ಕೆಲಸಗಳು ಈ ಸ್ಥಳದಲ್ಲಿ ನಡೆಯಬೇಕು. ಈ ಹಿಂದೆ ಯಾರೆಲ್ಲ ಹಿರಿಯರು ಸೇರ್ತಾ ಇದ್ರೋ, ಹಿಂದಿನ ತಲೆಮಾರು ಸೇರ್ತಾ ಇದೆಯೋ, ತಾವು ಒಗ್ಗೂಡಿಸಬೇಕು. ಒಗ್ಗೂಡುವಂತೆ ತಮ್ಮ ಮುಂದೆಯೂ ಹಿಂದೆಯೂ ಆದಿಶೇಷನಾಗಿ ತಾನು ಬರ್ತೇನೆ. ಆದರೆ ಕನ್ನಿಕಾ ಪರಮೇಶ್ವರಿ ಒಂದು ವಿಗ್ರಹ ತಮ್ಮ ಮೂಲಕವಾಗಿ ಅಲ್ಲಿ ಬರುವಾಗಲೇ ತಲೆ ತಗ್ಗಿಸುವುದು. ಹಾಗೆ ಆ ಭಾಗದಲ್ಲಿ ತನ್ನ ಬಿಂಬವನ್ನು ಪ್ರತಿಷ್ಠಾಪನೆ ಮಾಡಿಸುವುದು. ಅರಿವಾಯಿತಾ? ಅಶೌಚಾದ್ರೂ ಕೂಡ ತನ್ನ ವೃಕ್ಷದ ಎಲೆ ಈ ಕಟ್ಟಡಕ್ಕೆ ತಾಗ್ತಾ ಇದೆ. ಏನು ಅಪಶುಕನಾದ್ರೂ ಕೂಡ ತಾಗ್ತಾ ಇದೆ. ಆದರೆ ಈ ತನಕ ರಕ್ಷಣೆ ಕೊಟ್ಟಿದ್ದ ವೃಕ್ಷವೇ. ಹಾಗಾಗಿ ಇದನ್ನು ಆದಷ್ಟು ಶೀಘ್ರದಲ್ಲಿ ಮಾಡಬಹುದು. ವಿಗ್ರಹವನ್ನು ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಈ ಭಾಗದಲ್ಲಿ ನಾಗದೇವರ ವಿಶೇಷವಾದಂತಹ ಬಿಂಬ ಪ್ರತಿಷ್ಠಾಪನೆಗಳನ್ನೆಲ್ಲ ಮಾಡಿ, ಯಾಕಂತ ಹೇಳಿದರೆ ಈ ಕ್ಷೇತ್ರಕ್ಕೆ ಇಲ್ಲಿಯವರೆಗೂ ಇಬ್ಬಾರಿಗಳು ಇಲ್ಲದಿದ್ದರೂ ಕೂಡ ವೃಕ್ಷದಲ್ಲಿದ್ದುಕೊಂಡು ನಿಮಗೆಲ್ಲ ರಕ್ಷಣೆ ಕೊಟ್ಟಂತಹ ಸಾನ್ನಿಧ್ಯ ನನಗೊಂದು ಬಿಂಬ ಕೊಟ್ಟು ಆರಾಧನೆ ಮಾಡಿದರೆ ಈ ಕ್ಷೇತ್ರಕ್ಕೆ ಬೇಕಾದಂತಹ ಎಲ್ಲ ಅನುಕೂಲತೆಗಳನ್ನು, ಎಲ್ಲ ಸಫಲತೆಯನ್ನು ನಾನು ಅನುಗ್ರಹ ಮಾಡಿಕೊಡ್ತೇನೆ. ಒಂದು ತಿಳ್ಕೊಳ್ಳಿ, ಅದು ಕೊಟ್ಟಿದ್ದು ಮಾಡ್ತೇನೆ ಅಂತ ಹೇಳಿದವಲ್ಲ. ಮುಂದಕ್ಕೆ ತನ್ನ ಈ ನೆಲದ, ನನ್ನ ಕನ್ನಡದ ವೈಶಿಷ್ಟ್ಯಪೂರ್ಣವಾಗಿರತಕ್ಕಂತಹ ಪವಿತ್ರತೆಯ ಮಣ್ಣು ಇದು ಬೆಳಗಬೇಕು. ಕಾರಣ ಇಷ್ಟೇ, ಇಲ್ಲಿ 4-5 ವಾಲ್ಮೀಕಿ ಛೇದನ ಮಾಡಿ ಈ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ತನ್ನದಾದಂತಹ ಸಾನ್ನಿಧ್ಯವನ್ನು ಛೇದಿಸಿದ್ದಾರೆ. ಯಾವುದೇ ವಿಗ್ರಹ ಇಲ್ಲಿ ಈ ಸ್ಥಳದಲ್ಲಿ ಇರಲಿಲ್ಲ. ಈ ಶಿಲೆಯಲ್ಲಿ ದೇವಿ ಸಾನ್ನಿಧ್ಯ ಎನ್ನುವಂಥದ್ದು ಈ ಸ್ಥಳದಲ್ಲಿ. ಹಾಗಾಗಿ ಇದು ಆಡಂಬರದಲ್ಲಿ ದೇವಾಲಯವನ್ನಾಗಿ ನಿರ್ಮಿಸಿ ಅಂತ ಹೇಳಿದ್ದಾರೆ. ಯಥಾಕಿಂಚಿತ್ ರೂಪದಲ್ಲಿ ಒಂದು ಆರೂಢವನ್ನು ನಿರ್ಮಿಸಿ ಸುಬ್ರಹ್ಮಣ್ಯನಿಗೆ ತನಗೆ ಬೇಕಾಗಿರತಕ್ಕಂತಹ ಪೀಠವನ್ನು ರಚಿಸಿ ಬಿಂಬ ಪ್ರತಿಷ್ಠಾಪನಾದಿ ಧಾರ್ಮಿಕ ಸತ್ಕಾರ್ಯವನ್ನು ಮಾಡಿ ಪ್ರಾಯಶ್ಚಿತ್ತಾದಿಯನ್ನು ನಡೆಸಿಕೊಂಡು ಆ ಸಮಯದಲ್ಲಿ ಇವತ್ತು ಹುಟ್ಟಿದ ಮಗುವನ್ನು ತಾನು ಕಲಿಸಿದೆ. ಯಾವತ್ತೋ ಆಗಬೇಕಿತ್ತು. ವಾಲ್ಮೀಕಿ ಇದ್ದಂತಹ ಜಾಗ ಅದು ತಾನು ಮಾಡ್ತೇನೆ. ದೋಷಕ್ಕೆ ಪರಿಹಾರ ಬೇಕು, ಸಮಸ್ಯೆಗೆ ನಿವಾರಣೆ ಬೇಕು.
ವ್ಯಾಧಿಗೆ ಚಿಕಿತ್ಸೆ ಏನಿಲ್ಲ ಅಂದ್ರೆ ಏನಿಲ್ಲ ಅಲ್ವಾ. ಇಲ್ಲಿ ಕಿತ್ತೂರ ಸುಂದರಿ ರಾಜರಾಜೇಶ್ವರಿ ಇರುವಂತಹ ಸ್ಥಳ. ಎಷ್ಟೋ ದ್ರವ್ಯ ಬಂದಿದೆ, ಎಷ್ಟೋ ದ್ರವ್ಯ ಹೋಗಿದೆ, ಎಷ್ಟೋ ಬಡ ಕುಟುಂಬ ನಟನಾಗಿದ್ದಾನೆ. ಉದರದ ಮಿತ್ತ ಬಹುಕೃತ ವೇಷ. ಈ ಸ್ಥಳದಲ್ಲಿ ಉತ್ತಮ ಮನಸ್ಸಿನಿಂದ ಬಂದಾಗ ನಾನು ಅನುಗ್ರಹಿಸ್ತೇನೆ, ಮುಂದಕ್ಕೂ ಕೂಡ ಅನುಗ್ರಹಿಸ್ತೇನೆ. ಪರಿಯಾಗಿ ನಾನು ಉತ್ತರ ಹೇಳುವುದಿಲ್ಲ. ಇದು ಅಮಣ್ಣಾಯರ ಸಮಕ್ಷಮದಲ್ಲಿ ಆದಷ್ಟು ಶೀಘ್ರದಲ್ಲಿ ಆಗಬೇಕು. ಶರವನ್ನವರಾಶಿಯ ಮತ್ತಂಗ ಕನ್ನಿಗೆ ಇಟ್ಕೊಳ್ಳಿ. ಯಾವುದೇ ಒಂದು ಆಡಂಬರದ ಪೂಜೆ ಎಲ್ಲ ಬೇಡ. ಕನ್ನಿಗೆಗೆ ಶಿಲಾಮಯ ಒಂದು ಆಲಯ, ನನಗೆ 3 ಬಿಂಬ ಪ್ರದೇಶ. ಈ ಸ್ಥಳದಲ್ಲಿ ಉತ್ತರ ಹಾಗೂ ದಕ್ಷಿಣದಲ್ಲಿ ತನ್ನ 2 ಜಲನಾಗನಾಗಿ ಸಂಚರಿಸಿಕೊಂಡು ಬಂದಂತಹ ಸ್ಥಳ ಇತ್ತು, ಅದು ನಾಶ ಆಗಿದೆ. ಇಲ್ಲಿ ಇನ್ನು ಮುಂದಕ್ಕೆ ಅಭಿವೃದ್ಧಿಗೊಳಿಸುವಂತಹ ಕೆಲಸವನ್ನು ಇವತ್ತು ಇಷ್ಟೆಲ್ಲ ಆಗ್ತದೆ ಅಂತೇಳಿ ಯೋಚನೆ ಮಾಡಿದ್ದೀರಾ ಅಲ್ವಾ? ಹಾಗಾಗಿ ಭಕ್ತಿ ಮಾತ್ರ ಕಡಿಮೆ ಆಗ್ತದೆ, ದ್ರವ್ಯ ಯಾರಿಗೂ ಕಡಿಮೆ ಕೊಡಲಿಲ್ಲ. ಹಿಂದೆ ಆಗುವಂಥದ್ದು ಯಾವುದೂ ಕೂಡ ಇಲ್ಲಿ ಆಗ್ತಾ ಇಲ್ಲ. ಹಿಂದೆ ಮಾಸ ಮಾಸ ಏನ್ ಮಾಡ್ತಾ ಇದ್ದೀರಿ? ಹಿಂದೆ ಈಗ ನನ್ನ ಮೇಲೆ ಬೇಸರವ, ಯಾರ ಮೇಲೆ ಬೇಸರ? ಪ್ರಮಾದ ಆಗಿದೆ. ನನ್ನ ಮಕ್ಕಳಿಗೆ ಕಿವಿ ಹಿಡಿಯುವನು ಕೂಡ ತಪ್ಪು ಹೊರಿಸಬಾರದು. ಆದಂತಹ ಪ್ರಮಾಣವನ್ನು ಸಂವಿಧಾನ ತಾನು ತಿಳಿಸುತ್ತದೆ. ಹಾಗಾಗಿ ಈ ಕೂಡಲೇ ಪ್ರಾರಂಭಿಸಬೇಕು. ಏನದು ಪೂಜೆ? ಪುನಃ ಪ್ರಾರಂಭಿಸಬೇಕು. ಶರವನ್ನವರಾತ್ರಿ ಶಾರದಾ ಪೂಜೆ ಆಗ್ತಾ ಇದೆ. ಇಲ್ಲಿ ಒಂದು ಶಾರದೆ ತಿಳಿಸಬೇಕು, ಸವಿವರವಾಗಿ ತಿಳಿಸಬೇಕು. ಈ ಸ್ಥಳ ಹೇಗೆ ದೀಪ ಬೆಳಗಿಸಿದ್ದೀರೋ ನಾನು ಬೆಳಗಿಸಿಕೊಂಡು ತನ್ನ ಚಿತ್ರರಂಗಕ್ಕೆ ಅಪಾದನೆ ಬರಲಿಕ್ಕೆ ತಾನು ಬಿಡಲಿಕ್ಕಿಲ್ಲ. ಯಾವುದೇ ಅವಘಡ, ಅಪವಾದ, ಅಪರಾಧ, ಶತ್ರುಬಾಧೆ, ಅಪಕೀರ್ತಿ, ದುಷ್ಟರಿಷ್ಟ ದುರಿತ ದೋಷಗಳಿದ್ದರೂ ಕೂಡ ಸಂಪೂರ್ಣ ದೂರೀಕರಿಸಿಕೊಂಡು ಒಂದು ಮಕ್ಕಳ ತಾಯಿಯಂತೆ ಇದರ ಒಳಗೆ